guys, welcome back to my YouTube channel. ನಾಳೆ ಹೋಲಿ ಇರೋದ್ರಿಂದ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವೆಲ್ಲರೂ ವಂಡರ್ಲಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಗೈಸ್. ಸೊ ಅದಕ್ಕೇ ಆ್ಯಕ್ಚುಲಿ ಏನಂದರೆ ನಮ್ಮದು ಡಿಗ್ರಿ ಸ್ಟಾರ್ಟ್ ಆದಾಗಿಂದ ಫಸ್ಟ್ ಸೆಮ್ ಮುಗಿದ್ರೂ ಕೂಡ ನಾವು ಇದುವರೆಗೂ ಒಂದು ಟ್ರಿಪ್ ಹೋಗಿಲ್ಲ ಅನ್ನೋದಕ್ಕಿಂತ ಜಸ್ಟ್ ಆಚೆ ಕೂಡ ಹೋಗಿಲ್ಲ ಗೈಸ್. ಸೊ ಹಾಗಾಗಿ ಈ ಸೈನ್ ಈ ಟೈಮ್ ಪಕ್ಕ ನಾವು ಹೋಗ್ಲೇಬೇಕು ಅಂದ್ಬಿಟ್ಟು ವಂಡರ್ಲಾ ಟ್ರಿಪ್ ಪ್ಲ್ಯಾನ್ ಮಾಡಿರೋದು. ನಮ್ಮ ಪ್ರಯಾಣ ಬಂದು ವಂಡರ್ಲಾ ಕಡೆಗೆ. ಬಾಯ್ ಸೊ ಈಗ ನಾವು ಎಲ್ಲರೂ ಟಿಫಿನ್ ತಿನ್ನಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂದರೆ ತಿನ್ಕೊ ಬಂದಿರಲಿಲ್ಲ, ಅದಕ್ಕೆ ಇವಾಗ ಇಲ್ಲಿಂದ ವಂಡರ್ಲಾ ಬಸ್ ಕ್ಯಾಚ್ ಮಾಡಬೇಕು. ಬಸ್ ಬರೋದು ತುಂಬ ಲೇಟ್ ಆದ್ದರಿಂದ ನಾವು ಇಲ್ಲೇ ಕೂತಿದ್ದೀವಿ. ಎಲ್ಲರೂ ನೋಡ್ತಿದ್ದಾರೆ. ಸಾರಿ. ಹಾಯ್ ಗೈಸ್, ಆ್ಯಕ್ಚುಲಿ ವ್ಲಾಗ್ ಐಡಿಯಾ ಕೊಟ್ಟಿರೋದು ಬಂದು ವೇದಶ್ರೀ ಅವರು. ಮೆಮೊರೇಬಲ್ ಆಗಿರುತ್ತೆ. ಕಾಫಿ ತಗೊಂಡು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಎಲ್ಲಿ ಅವರಿಬ್ರು ಟಿಫನ್ ತಗೊಬರ್ತಾರೆ. ಅವರು ಅಷ್ಟೊಂದು ರೈಸ್ ಸರ್ವರ್ ತಗೊಂಡು ಬರ್ತಾರೆ. ಸೊ ಇವ್ರೇನು ಹೇಳೇ ಇಲ್ಲ ಫ್ರೆಂಡ್ಸ್ ತಿನ್ಬೋದು ಅಂತ. ಆದರೆ ಏನು ನನಗೆ ಮಾತ್ರ ಮನೇಲಿ ಟಿಫಿನ್ ಬಂದುಬಿಟ್ಟಿದ್ದೀನಿ. ಇವ್ರು ಮಾತ್ರ ಹೋಟ್ಲಲ್ಲಿ ತಿಂತವ್ರೆ, ನಾನೇನು ತಿಂತಾನೇ ಇಲ್ಲ. ಒಂದ್ರಲ್ಲಿ ಹೋಗ್ತಿರೋದು ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಒನ್ ವರ್ಡ್ ಹೋದ್ರೆ ಸಾಕು. ಏನಾದರೂ ರೋಲರ್ ಕೋಸ್ಟರ್ ಆಗ್ಬೇಕು. ನಾನು ಆಡಲ್ಲ. ಇಲ್ಲ ಶ್ರೇಯ, ನೀನಂತೂ ಆಡ. ನಾನು ಆಡ್ತೀನಪ್ಪ, ರೋಲರ್ ಕೋಸ್ಟರ್ ಬಿಡಲ್ಲ. ನಾನಂತೂ ಎಲ್ಲ ಗೇಮ್ಸು ಆಡ್ತೀನಿ. ಹೌ ಎಕ್ಸೈಟೆಡ್ ಆರ್ ಯು ಅಂತ. ಐ ಆಮ್ ಸೋ ಎಕ್ಸೈಟೆಡ್. ನಾನು 3rd ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಹೋಗಿದ್ದು. ಸೊ ಇವಾಗಲೇ ಹೋಗ್ತಾ ಇರೋದು. ಸೊ ಲೆಟ್ಸ್ ಸಿ. ಸೊ ಗೈಸ್, ಏನಂದರೆ ಇವರೆಲ್ಲರೂ ವಂಡರ್ಲಾಗೆ ಅಟ್ಲೀಸ್ಟ್ ಒನ್ಸ್ ಆದರೂ ಹೋಗಿದ್ದಾರೆ. ಬಟ್ ನಂದು ಇದು ವೆರಿ ಫಸ್ಟ್ ಟೈಮ್ ವಂಡರ್ಲಾಗೆ ಹೋಗ್ತೀನಿ. ಸೊ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಮೇಯ್ನಾಗೆಲ್ಲ ಸ್ಕೇರಿ ಗೇಮ್ಸ್ ಆಡಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಂದಿದ್ದೀನಿ. ಸೌಂಡ್ ಕೇಳಿಸ್ತಾ ಇರಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಸೊ ನಾವು ಮತ್ತೆ ಅಂದರೆ ನಮ್ಮ ಗ್ಯಾಂಗ್ ಎಲ್ಲರೂ ಕೂಡ ನಿಮಗೆ ವಂಡರ್ಲಾದಲ್ಲಿ ಕ್ಲೀನಾಗಿ ವಿಡಿಯೋ ಮಾಡಿಕೊಂಡು ಸಿಗ್ತೀನಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ವಂಡರ್ಲಾ ಗೇಟಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ನಡೆಯೋದಕ್ಕಾಗಲ್ಲ ನನಗೆ. ಸೊ ಅದಕ್ಕೆ ಆಟೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇವಾಗ ಆಟೋ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಂತ ಸ್ಕ್ಯಾಮ್ ಅಂದರೆ ಒಂದು ಆಟೋದಲ್ಲಿ ಹೋದ್ರೆ 20 ರೂಪೀಸ್ ಅಂತೆ, 2 ಆಟೋಗೆ ಹೋದ್ರೆ 200 ರೂಪೀಸ್ ಅಂತೆ. ಲಾರಿ ಬರ್ತಿದೆ. ವಂಡರ್ಲಾ ಎಂಟ್ರಿಗೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಎಕ್ಸೈಟೆಡ್ ಗೈಸ್. ಆಮೇಲೆ ನನಗೆ ಬ್ಯಾಂಡ್ ಕೂಡ ಕೊಟ್ಟರು. ಅದು ಒಂದು ಇವ್ರ ಹತ್ರ, ಇನ್ನೂ ಒಂದು ನಿಖಿಲ್ ಹತ್ರ ಇದೆ. ಅದೆಂತ ಲಾಕರ್ ಎಲ್ಲ ಕ್ಲೋಸ್ ಇದೆ. ಇನ್ನು ಅಲ್ಲಿ ನೋಡಿ ಗೈಸ್, ನಮ್ದೆಲ್ಲ ಇದೇನು ಡ್ರೈ ಗೇಮ್ಸ್ ಫುಲ್ ಫಿನಿಶ್ ಆಯಿತು. ಈಗ ನಮ್ಮ ವಾಟರ್ ಗೇಮ್ಸ್. ಹೆಂಗಿತ್ತು ರೋಲರ್ ಕೋಸ್ಟರ್? ಕ್ರೇಜಿ ಎಕ್ಸ್ಪೀರಿಯನ್ಸ್. ದಯವಿಟ್ಟು ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ, ಪ್ಲೀಸ್ ಹೋಗಬೇಡಿ. ನಂದು ಅವತಾರ ಸ್ಕೇರ್ ಇತ್ತು ಗೈಸ್, ಬಟ್ ಮಸ್ತ್ ಕ್ರೇಜಿ ಇತ್ತು ಅನ್ಕೊಳ್ಳಿ. ರೋಲರ್ ಕೋಸ್ಟರ್ ಹೆಂಗಿತ್ತು? ಏನಾದರೂ ರೋಲರ್ ಕೋಸ್ಟರ್ ಆಗಬೇಕು. ನಾನು ಆಡಲ್ಲ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ನಮ್ಮದು ಡ್ರೈ ಗೇಮ್ಸ್. ಈಗ ನಮ್ಮ ಸ್ವಿಮ್ ಸೂಟ್ ಹಾಕೊಂಡು ನಾವು ಹೋಗುತ್ತಿರುವುದು ತಿನ್ನೋದ್ರ ಕಡೆಗೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಆಮೇಲೆ ವಾಟರ್ ಗೇಮ್ಸ್. ಈಗ ಫಸ್ಟ್ ನಾವು ಬಿರಿಯಾನಿ ತಿನ್ಬೇಕು ಅಂದ್ಬಿಟ್ಟು ಬಿರಿಯಾನಿ ತಿನ್ನೋದು ಗೈಸ್. ನಂಗೆ ಬಿರಿಯಾನಿ ಗೈಸ್. ನಾವು ಇವಾಗ ಊಟ ಕುತ್ಕೊಂಡು ಊಟ ಮಾತ್ರ ಟೀಮ್ ಅಕ್ಕ ರೇಟ್ ಹೆವಿ ರೇಟ್, ಓವರ್ ರೇಟೆಡ್. ಇನ್ನು ಹೊರಗಡೆ ಬಂದು ತೊಗೋಬಾರ್ದು. ಮಾಡಂಗಿದ್ರೆ ಆಫರ್ ಕೊಡ್ತಾರೆ ಅಲ್ವಾ, ಕಾಂಬೋ ಅಂತ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಟೀಮ್ ಅಕ್ಕ ರೇಟ್. ಎಲ್ಲರ ಕೈಲೂ ಕೋಕ್. ದಟ್ಟು ಸಮ್ಮರ್ ಅಲ್ವಾ, ತುಂಬ ತುಂಬ ಅಂದರೆ ತುಂಬ 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 ಶೆಕೆ. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಎನರ್ಜಿ ಎಲ್ಲ ಹೋಗ್ಬಿಡ್ತು. ಎನರ್ಜಿ ಲಾಸ್ಟ್.
ಆ್ಯಂಡ್ ಲಿಟ್ರಲಿ ಎಂತ ಅಂದರೆ ಇಷ್ಟು ಚಿಕ್ಕ ರೈಸ್ ಆಯಿತಾ, ಆ ರೈಸ್ಗೆ 360 ರುಪೀಸ್. ತುಂಬ ಕಾಸ್ಟ್ಲಿ ಆಯಿತು ಬಿರಿಯಾನಿ. ಲೆಟ್ಸಿ ಬರುತ್ತೆ ಇವಾಗ, ನೋಡೋಣ ಏನೇನಿರುತ್ತೆ ಅಂತ. ಅಂದರೆ ವೇವ್ ಪೂಲ್ಗೆ ಹೋಗ್ಬೇಕಲ್ಲ, ವೇವ್ ಪೂಲ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಇನ್ನು 4ಗೆ ಓಪನಾ? ಹಾಂ 4ಗೆ ಬಿಡ್ತಾರೆ. 4ಗೆ ಓಪನ್. ಪಲ್ಲು ಎಷ್ಟು ಹಾರ್ಡ್ ವರ್ಕ್ ಅಂದರೆ ನನಗೋಸ್ಕರ ಎಲ್ಲ ತೊಗೊಬರ್ತಿದ್ದಾರೆ. ಇಲ್ಲಿ ಈಟಣ ಅವಳು ಬೇಬಿಗೆ ಚಿಕನ್ ಬಿರಿಯಾನಿ, ಇವರು ಸೇಮ್ ನಮ್ಮ ಥರ ಕಾಂಬೋ. ಇವ್ರದ್ದು ಇನ್ನೂ ಬಂದಿಲ್ಲ, ಬರುತ್ತೆ. ಮಸ್ತ್ ಮಸ್ತ್ ಗೈಸ್. ಇನ್ನೊಂದು ಫೇವ್ರೆಟ್ ಮಂಚ್ ಕೂಡ ಕೊಟ್ಟಿದ್ದಾರೆ. ಯಮ್ಮಿ ಯಮ್ಮಿ ಚಿಕನ್. ಗೈಸ್ ನಮ್ಮದು ಮುಗೀತು, ಅಂದರೆ ವಾಟರ್ ಗೇಮ್ಸ್ ಎಲ್ಲ ಮುಗೀತು. ಈಗ ನಂದು ಗಂಟ್ಲು ಹಾಕಿ ಹೋಗ್ಬಿಟ್ಟಿದೆ. ಇವಳು ಎಂತಕ್ಕೆ ಬೇಜಾರಲ್ಲಿದ್ದಾಳೆ ಅಂದರೆ, ಅದು ಬಾಲ್ ಹಾಕಿದ್ರೆ ಡಾಲ್ ಕೊಡ್ತಾರಲ್ಲ ಗೈಸ್, ಅದು ಕರೆಕ್ಟಾಗಿ ಹೋಗಿಲ್ಲ. ಅದೇ ದೊಡ್ಡ ಸ್ಕ್ಯಾಮ್ ಪ್ಲೀಸ್. ಸ್ಕ್ಯಾಮ್. ಅವರೆಲ್ಲ ಟೆಕ್ನಿಕ್ ಯೂಸ್ ಮಾಡಿ ಹಾಕ್ತಾರೆ, ಆದರೆ ನಮ್ಗೆ ಅದು ಈಸಿ ಅನ್ಸುತ್ತೆ ಗೈಸ್. ಬಟ್ ಅದು ಈಸಿ ನೆಕ್ಸ್ಟ್ ಏನಂದ್ರೆ 500ಗೆ 3 ಬಾಲ್ 500ಗೆ 3 ಬಾಲ್ಸ್ ಅಂತ ಇದೆ. 300ಗೆ 5 ಬಾಲ್ಸ್ ಅಂದಿದ್ದು. ಕರೆಕ್ಟ್. ಇವು ಬಿಚ್ ಅನ್ಬೇಕು. ಪ್ಲೀಸ್ ಯಾರೋ ಮತ್ತೆ ಡ್ರೈ ಗೇಮ್ಸ್ ಆಡಕ್ಕೆ ಹೋಗ್ತೀವಿ ಎಲ್ಲ. ನನ್ನ ಪಾದ ಎಲ್ಲ ನೋಯ್ತಿದೆ. ನಂದೆಲ್ಲ ಲಾಸ್ ಆಗೋಯ್ತು. ಏನ್ ಮಾಡೋದು? ನಾ ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಗ್ಯಾಮ್ಲಿಂಗ್ ಅಂತಾರೆ ಇದನ್ನ. ಇದೆಲ್ಲ ಏನಂತಾರೆ? ಎಂಜಾಯ್ಮೆಂಟ್ ಗ್ಯಾಮ್ಲಿಂಗ್. ಇದಕ್ಕೆ ಹೋಗೋಣ, ಆದ್ರೆ ಅಪ್ಪ ಫುಲ್ ಸುತ್ತದೆ ಇದು. ಪಲ್ಲವಿ ಅದು ತೊಟ್ಲು ಆಡೋಣ ಬಾ. ತೊಟ್ಲು ಅದನ್ನೇ ಇವಾಗ ಹೋಗ್ತಾರೆ. ತೊಟ್ಲು ಆಡೋದ ಇಲ್ಲ ಇದೆ. ಇದು ಚೆನ್ನಾಗಿರುತ್ತೆ ಶ್ರೇಯಾ. ಬಾರ ನಾವು ಹಿಂದೆ ಹೋಗೋಣ. ಸೊ ಫ್ರೆಂಡ್ಸ್, ನಾವಿವಾಗ ಇದು ತೊಟ್ಲು ಆಡಕ್ಕೆ ಬಂದಿದ್ದೀವಿ. ಅಲ್ಲಿಂದ ಅಂತ ಬರ ಒಂದಿಂದ ಹೋಗೋಣ. ಹೊಸಾಗಿ ಕೂತಿದ್ದೀವಿ. 300 rupees ಲಾಸ್. ಸ್ಟಾರ್ಟ್ ಆಗ್ತದೆ. ನಾನು ಆಫ್ ಮಾಡ್ಬಿಡ್ತೀನಿ. ಇವ್ರು ಇನ್ನೊಂದು ರೌಂಡ್ ಆಡ್ತಾರಂತೆ. ನನಗೆ ಬಾಯಿಗೆ ಬಂದಿತ್ತು ಎಲ್ಲ. ಅವ್ರು ಇನ್ನೊಂದು ರೌಂಡ್ ಆಡ್ಕೊಂಡ್ ಬರ್ತಾರಂತೆ. ಅವ್ರಿಬ್ರನ್ನೇ ಆಡ್ಸ್ಬೇಕಂತೆ. ಆಡ್ಸಲ್ವಂತೆ, ಬಿಡಲ್ಲಂತೆ. ಬಾ ಹೇಳಿದ್ರೆ ಕೇಳಲ್ಲ. ಗೈಸ್ ನೆಕ್ಸ್ಟ್ ರೌಂಡ್ ನಾನು ಶ್ರೇಯಾ ಮೇಲೆ ಕೆಳಗೆ ಆಡ್ಸಿ. ಆ್ಯಕ್ಚುಲಿ ನಂದು ಶ್ರೇಯಾದು ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಕ್ತೀನಿ guys. ಗೈಸ್ ಇಲ್ಲಿ ಎಲ್ಲ ಗೇಮ್ ಕೂಡ ನಮಗೆ ಬಾಯಿಗೆ ಬರ್ತಾ ಇದೆ. ಸೊ ಇವಾಗ ಒಂದ್ಸಕ್ಕೆ ನಾವು ಡ್ಯಾಶಿಂಗ್ ಕಾರ್ ಆಡ್ಬಿಟ್ಟು ಅದು ಒಂದು ಕಪ್ಸ್ ಆಡೋಣ ಅಂತ ಹೊರಟಿದ್ವಿ. ಸೊ ಓಪನ್ ಆಗೈತಾ ಗೈಸ್? ಗೋಸ್ಟ್ ಹೌಸ್ ಬೇಡ, ಇದು ಚೆನ್ನಾಗಿರಲ್ಲ. ಪಲ್ಲವಿ ಸ್ಮೈಲ್ ಎಲ್ಲರೂ. ಪಲ್ಲವಿ ಇಲ್ಲಿ ಅದೇ ಗಾಳಿ ನೋಡಮ್ಮ. ನಾನು ನೀನು ಪಲ್ಲವಿ ಫೋಟೋ ತೆಗಿತಾರೆ. ಏನು ಅಷ್ಟೊಂದು ಅಲ್ಲೇನು ಭಯ ಆಯ್ತು ಬ್ರೋ? ಏನು ಎಂತ ಸಹ ಇಲ್ಲ ಅಲ್ಲಿ. ಅದೇನು ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರಿಬ್ರು ಆಯ್ ಮಾಡಿ. ನಾನು ಪಲ್ಲು ಕಿರ್ಚಿ ಸ್ಟಾರ್ಟ್. ವೇದ ಕಿರ್ಚಿ. ಸೊ ಗೈಸ್ ಎಲ್ಲ ಮುಗಿಸಿ ಮನೆಗೆ ಗೋಯಿಂಗ್. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸಾರಿ, ನಾನು ಏನು ಮಾತಾಡೋಕ್ಕಾಗಲ್ಲ. ಸೊ ಇಷ್ಟ ಆಗಿತ್ತು ನಮ್ಮ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಈ ಬ್ಲಾಗ್ ಅಲ್ಲ, ಹಳೆ ಬ್ಲಾಗ್ ಅಲ್ಲಿ ನೋಡ್ಬೇಕು ನೀವು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇಟ್ಸ್ ನಾಟ್ ಸೋ ಈಸಿ
ತುಂಬ ಈಸಿ ಅಲ್ಲ ವೀಡಿಯೋಸ್ ಎಲ್ಲ ಯಾವಾಗಲೂ ಹಿಡ್ಕೊಂಡು ಮಾಡೋದಕ್ಕೆ. ಸೊ ಪ್ಲೀಸ್ ಎಷ್ಟೊಂದು ಕಷ್ಟಪಡ್ತಿದ್ದೀವಿ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಡಿಟ್ ಮಾಡಿ, ತುಂಬ ಪ್ರಾಸೆಸ್ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ಅ ವ್ಲಾಗ್. ಸೊ ಥ್ಯಾಂಕ್ ಯು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಕೀ ಚೈನ್ ತೊಗೊಂಡು ನೆನಪಿಗೆ ಅದನ್ನು ಮಿನಿ ಬ್ಲಾಗಲ್ಲಿ ತೋರಿಸ್ಬಿಡು. ಅಷ್ಟೇ.